ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಯೂಟ್ಯೂಬ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ವರಮಹಾಲಕ್ಷ್ಮಿ ಅಮ್ಮನವ್ರ ಪೂಜೆ ಮಾಡಿದ ವಿಡಿಯೋ ಹಾಕ್ತಾ ಇದ್ದೀನಿ. ಹಿಂದಿನ ದಿನನೇ ಈ ತಿಂಡಿಗಳು ಮಾಡ್ಕೊಂಡಿದ್ದೆ. ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನು. ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಮ್ಮನ ಗೂಡು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮ್ಮ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಮತ್ತು ಅದೇ ಬಾಣಲೆಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ರವೆ ಹಾಕೋತಾ ಇದ್ದೀನಿ. ನಾನು 1 ಕಪ್ಪು ಬಿಳಿ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ. ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಕಪ್ ರವೆಗೆ ಅರ್ಧ ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆನೂ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏಲಕ್ಕಿ ಸೇರಿಸ್ಬಿಟ್ಟು ಪೌಡ್ರ್ ಮಾಡ್ಕೊತೀನಿ. ಅದಕ್ಕೆ ತುಪ್ಪದಲ್ಲಿ ಹುರಿದಿದ್ದು ರವೆನ ಎತ್ತಿಟ್ಕೊಂಡಿದ್ದೆ. ಅದು ತಣ್ಣಗಾದ್ಮೇಲೆ ಅದನ್ನು ಸೇರಿಸಿ ಸಕ್ಕರೆ ಜೊತೆಲೆ ಸ್ವಲ್ಪ ಪುಡಿ ಮಾಡ್ಕೊತೀನಿ. ಅಂದರೆ 1-2 ಪಲ್ಸ್ ಮಾಡ್ಕೊತೀನಿ ಅಷ್ಟೇ. ನಾನು 1 ಕಪ್ ರವೆಗೆ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕೋಬಹುದು. ಇಷ್ಟು ತರಿಯಾಗಿದ್ರೆ ಸಾಕು. ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದು ಪೌಡ್ರ್ ಬರದೆ ಹಾಗೆ ಸೇರಿಸ್ತಿದ್ದೀನಿ, ತಿನ್ನಬೇಕಾದ್ರೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ. ಮತ್ತೆ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ. ಒಣಕೊಬ್ಬರಿ ತುರಿ ಸ್ವಲ್ಪ ಸಣ್ಣಗಿದ್ರೇನೆ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸಿ ಆರಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆ ಅದಕ್ಕೆ ಮಾಡ್ಕೋಬೇಕು. ಉಂಡೆ ಸಾಫ್ಟಾಗಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ 1-2 ಸ್ಪೂನ್ ಹಾಲು ಜಾಸ್ತಿ ಹಾಕ್ಕೊಂಡೆ ಕಲಿಸ್ಕೋಬೇಕು. ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ರೆ ಇದೇ ಥರನೇ ಗಟ್ಟಿಯಾಗಿ ಒತ್ತಿ ಉಂಡೆ ಮಾಡಿ ಇಟ್ಕೋಬೇಕು. ನಮಗೆ ಸಾಫ್ಟಾಗಿರೋ ಉಂಡೆ ಬೇಕಿತ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹಾಲು ಸೇರಿಸ್ಕೊಂಡು ಸಾಫ್ಟಾಗಿ ಉಂಡೆ ಮಾಡಿ ಅದಕ್ಕೆ ಒಣದ್ರಾಕ್ಷಿಯಿಂದ ಅಲಂಕಾರ ಮಾಡಿದ್ರೆ ರವೆ ಉಂಡೆ ತಯಾರಾಯಿತು. ನಾನು ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ 1.5 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೆಚ್ಚಗಾಯಿತು ಅಂದಮೇಲೆ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರಬೇಕು, ಸಣ್ಣದಾಗಿ ಇಟ್ಕೊಂಡೇ ಮಾಡಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ಇನ್ನೂ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ.
ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಎಲ್ಲ ಹೋಗಿ ಗಮ್ಮಂತ ವಾಸನೆ ಬಂದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ತಣ್ಣಗಾಗಕ್ಕೆ ಇಡ್ತೀನಿ. ಒಂದು 3/4 ಕಪ್ಪಷ್ಟು ಶುಗರ್ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತಿದ್ದೀನಿ. ಏಲಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಶುಗರ್ನ ಫ್ರೈ ಮಾಡಿದ ಕಡಲೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕರ್ದಿರೋ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಶುಗರು ಮತ್ತು ಸ್ವಲ್ಪ ಏಲಕ್ಕಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳು ಮಾಡ್ಕೋತಾ ಇದ್ದೀನಿ. ಈ ಬೇಸನ್ ಉಂಡೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಇನ್ನೂ ಪೂರ್ತಿಯಾಗಿ ಹಳೇದು ವಿಡಿಯೋ ಇದೆ ನಂದು, ಅದನ್ನು ನೀವು ಹೋಗಿ ನೋಡ್ಬೋದು. ಗೋಡಂಬಿಯಿಂದ ಅಲಂಕಾರ ಮಾಡಿಕೊಂಡು ಉಂಡೆಗಳು ಮಾಡ್ತಿದ್ದೀನಿ. ಉಂಡೆಗಳು ತಯಾರಾಗಿ ಈ ಥರ ಇದೆ. ನನ್ನ ಅಮ್ಮನವ್ರಿಗೆ ಈ ಥರ ಅಲಂಕಾರ ಮಾಡಿ ಈ ಬೆಲ್ಲದ ದೀಪ, ಪಂಚಾರ್ತಿ, ನೆಲ್ಲಿಕಾಯಿ ದೀಪ ಮತ್ತು ಕೆಂಪಾರ್ತಿ ಎಲ್ಲನೂ ಮಾಡಿದ್ದೆ. ವಿಳ್ಯದೆಲೆ ತುಂಬ ತಂದುಬಿಟ್ಟಿದ್ರು, ಅದಕ್ಕೆ ಅದನ್ನು ದೀಪದ ಕೆಳಗಡೆಗೆ ಈ ಥರ ಅಲಂಕಾರ ಮಾಡಿಟ್ಟಿದ್ದೆ. ಕಳಸ ಮತ್ತು ದೀಪಕ್ಕೆ ಎರಡಕ್ಕೂ ಈ ಥರ ಅಲಂಕಾರ ಮಾಡಿದ್ದೆ. ಹೀಗೆ ಒಂದೊಂದೇ ಆರತಿಗಳಿಂದ ಅಮ್ಮನವ್ರಿಗೆ ನಾನು ಪೂಜೆ ಮಾಡಿದೆ. ಈ ಸಲ ವರಮಹಾಲಕ್ಷ್ಮಿ ಅಮ್ಮನವ್ರ ಪೂಜೆ ಬೆಳಗ್ಗೆನೆ ಮುಹೂರ್ತ ಇದ್ದಿದ್ದರಿಂದ ಬೆಳಗ್ಗೆನೆ ಎಲ್ಲ ಪೂಜೆಗಳನ್ನೂ ಮಾಡಬೇಕಾಯ್ತು. ಕೆಂಪಾರ್ತಿ ಮಾತ್ರ ರಾತ್ರಿ ಮಾಡಿದ್ವಿ. ಹೀಗೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವು ಅಮ್ಮನವ್ರ ಪೂಜೆನ ಮುಗಿಸಿದ್ದೀವಿ. ಹಬ್ಬದ ದಿನ ನಮ್ಮ ಮನೆ ಕಡೆ ತುಂಬ ಮಳೆ ಬರ್ತಾ ಇತ್ತು. ರಂಗೋಲೆ ಕೂಡ ಹಾಕೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಕಾಂಪೌಂಡ್ ಒಳಗಡೆನೆ ಈ ರಂಗೋಲೆ ಹಾಕ್ಕೊಂಡಿದ್ದೆ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮ್ಮನ್ನು. ಧನ್ಯವಾದಗಳು.